ನಿಮ್ಮ ಕುಟುಂಬಕ್ಕೆ ಹೊಸ ಸದಸ್ಯ ಆಗಮಿಸಿದ್ದಕ್ಕಾಗಿ ಕಂಗ್ರ್ಯಾಚುಲೇಷನ್ಸ್. ಈಗ ತಾನೇ ಜನಿಸಿದ ಮಗು, ನ್ಯೂ ಬಾರ್ನ್, ಅದರ ಆರೈಕೆ, ಪಾಲನೆ, ಪೋಷಣೆ ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಮಗು 9 ತಿಂಗಳ ಗರ್ಭಧಾರಣೆ ನಂತರ ಜನಿಸಿ ಹುಟ್ಟಿದಾಗ 2.5 kg ಮೇಲ್ಪಟ್ಟು ತೂಕ ಇದ್ದು ಹುಟ್ಟಿದ ತಕ್ಷಣ ಅತ್ತಿದೆ ಅಂದರೆ ನಿಮ್ಮ ಮಗು ಸ್ವಸ್ಥವಾಗಿದೆ ಎಂದು ಅರ್ಥ. 10 ಪಾಯಿಂಟ್ಸ್ ಇನ್ ಕೇರ್ ಆಫ್ ನ್ಯೂ ಬಾರ್ನ್ಸ್. ಫಸ್ಟ್ ಒನ್, ನವಜಾತ ಮಗು ಹುಟ್ಟಿದ ತಕ್ಷಣ ಮೊದಲ ಅರ್ಧ ಗಂಟೆಯ ಒಳಗಡೆ ತಾಯಿ ಹಾಲನ್ನು ಹಿಡಿಸಬೇಕು. ಒಂದು ವೇಳೆ ಸಿಸೇರಿಯನ್ ಸೆಕ್ಷನ್ ಡೆಲಿವರಿ ಆಗಿದ್ರೆ ಮೊದಲ 2 ಗಂಟೆಯ ಒಳಗಡೆ ತಾಯಿ ಹಾಲನ್ನು ಹಿಡಿಸಬೇಕು. ಯಾಕೆ ಅಂತಂದ್ರೆ ಮಗು ತಾಯಿಯ ಹಾಲನ್ನು ಹಿಡಿದ ನಂತರನೇ ತಾಯಿಯಲ್ಲಿ ಆಕ್ಸಿಟೋಸಿನ್ ಹಾರ್ಮೋನ್ ಸೆಕ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟು ತಾಯಿಯ ಹಾಲು ಉತ್ಪತ್ತಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಗುವಿಗೆ ಜೇನುತುಪ್ಪ, ಸಕ್ಕರೆ ನೀರು ಹಾಗೂ ಹಸುವಿನ ಹಾಲು ಅಥವಾ ಎಮ್ಮೆಯ ಹಾಲು ಇದು ಯಾವುದನ್ನು ಕೊಡಬಾರ್ದು. ಮಗುನ ಬೆಚ್ಚನೆ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಯಾವಾಗಲೂ ತಾಯಿ ಬದಿಯಲ್ಲೇ ಮಲಗಿಸಬೇಕು. ಇದರಿಂದ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಮಗುವಿಗೆ ಮೊದಲ 3 ದಿನ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕು, ಬಿಕಾಸ್ ಹೈಪೋಥರ್ಮಿ ಆಗೋಗುತ್ತೆ. ಸೊ ಮೊದಲ 3 ದಿನ ಮಗುವಿನ ಬಿಸಿ ನೀರಿನಿಂದ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು, ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದರಿಂದ ಒರೆಸ್ಕೋಬೇಕು. ಮಗುವಿಗೆ ಕಾಡಿಗೆ ಅಥವಾ ಸೂರ್ಮ ಹಚ್ಚೋದು, ಕಿವಿಯಲ್ಲಿ ಎಣ್ಣೆ ಹಾಕೋದು ಅಥವಾ ಹೊಟ್ಟೆ ಮೇಲೆ ಬರೆ ಹಾಕೋದು ಮಾಡಬಾರದು. ಮಗುವಿಗೆ ಬೇಬಿ ಆಯಿಲಿಂದ ಮಸಾಜ್ ಮಾಡಬಹುದು, ಆದರೆ ಪೌಡರ್ ಹಚ್ಚೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅಂಬಲಿಕಲ್ ಕಾರ್ಡ್ ಅಥವಾ ಹೊಕ್ಕಳ ಹುರಿ ಅಂತ ಏನು ಹೇಳ್ತೀವಲ್ಲ, ಇದನ್ನ ಸ್ವಚ್ಛವಾಗಿಡಬೇಕು. ಇದಕ್ಕೇನು ಹಚ್ಚಬಾರದು, ಆಯ್ತಾ. ಇದನ್ನ ನೀವು ಮಗುಗೆ ಡೈಪರ್ ಹಾಕಿದಾಗ ಡೈಪರಿಂದ ಅದು ಹೊರಗಡೆ ಇರಬೇಕು. ಯಾಕಂದ್ರೆ ಅದು ಒಳಗಡೆ ಇದ್ರೆ ಮಗುನ ಯೂರಿನ್ ಅಥವಾ ಮೋಷನ್ಸ್ ಅದಕ್ಕೆ ತಾಕಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಹಾಗೂ ಆ ಹೊಕ್ಕಳ ಹುರಿ ಅಥವಾ ಅಂಬಲಿಕಲ್ ಕಾರ್ಡ್ ಸಹಜವಾಗಿ 1 ವಾರದ ನಂತರ ಉದುರೋಗುತ್ತೆ. ಜ್ವರ, ನೆಗಡಿ ಕೆಮ್ಮು ಅಥವಾ ಅಸ್ವಸ್ಥ ಇರುವಂತಹ ಯಾವುದೇ ವ್ಯಕ್ತಿಗಳು ಮಗುವಿನ ಸಂಪರ್ಕಕ್ಕೆ ಬರಬಾರ್ದು. ಅಂದರೆ ಅವರು ಮಗುನ ಎತ್ಕೊಳ್ಳೋದು, ಮುದ್ದುಕೊಡೋದೆಲ್ಲ ಮಾಡಬಾರ್ದು. ಮಗುವಿಗೆ ವ್ಯಾಕ್ಸಿನೇಷನ್ಸ್ ಅಥವಾ ಚುಚ್ಚುಮದ್ದುಗಳನ್ನು ಕೊಡಿಸೋದು ತುಂಬ ಇಂಪಾರ್ಟೆಂಟ್ ಹಾಗೂ ಕಂಪಲ್ಸರಿ. ಇದನ್ನು ನೀವು ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡಿಸ್ಕೋಬಹುದು. ಇದು ಮಗುವಿನ ಮಾರಣಾಂತಿಕ ರೋಗಗಳಿಂದ ಕಾಪಾಡುತ್ತೆ. ಮಗುವಿನ 3ನೇ ದಿನ ಮಕ್ಕಳ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಕಾಮ್ನಿ ಅಂದರೆ ಜಾಂಡೀಸ್ ಅಥವಾ ಕಾಮಾಲೆ ಅಂತ ಹೇಳ್ತೀವಿ, ಅದು ಇದೆಯಾ ಒಂದ್ಸಲ ಪರೀಕ್ಷಿಸ್ಕೊಳ್ಬೇಕು. ಸೊ ನಿಮ್ಮ ನವಜಾತ ಮಗುವಿನ ಆರೈಕೆಯಲ್ಲಿ ಭಯ ಬೇಡ, ಎಚ್ಚರ ಇರಲಿ.